ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಸೂಪರ್ ಡೂಪರ್ ಆಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಇವಾಗ ನೋಡಿ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತ ಅಂದರೆ, ಇಬ್ಬರೆಲ್ಲೂ ಅದನ್ನು ಹೇಳೋಕ್ಕೆ ಮುಂಚೆ ಬನ್ನಿ ಒಂದು ರೆಸಿಪಿ, ಸಿಂಪಲ್ ರೆಸಿಪಿ ನಾವು ನೋಡ್ಕೊಂಬರೋಣ. ನಾನು ಸುಮಾರು ಒಂದು 1/4 kg ಅಷ್ಟು ನಾನು ಟೊಮೊಟೊ ತೊಗೊಂಡಿದ್ದೀನಿ. ಇದು ಫಾರಮ್ ಟೊಮೊಟೊ, ಹಾಗಾಗಿ ನಾನು 1/4 kg ತೊಗೊಂಡಿದ್ದೀನಿ. ಒಂದು 6-7 ಬರುತ್ತೆ ಅಷ್ಟೇ 1/4 kgಗೆ. ಮತ್ತು ಅಷ್ಟು ಟೊಮೊಟೊ ಮತ್ತು ಸ್ವಲ್ಪನೇ ಒಂದು ಚಿಕ್ಕ ಗ್ಲಾಸಲ್ಲಿ ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೋಡಿ ನೀಟಾಗಿ ಈ ಥರ ಬೇಯಿಸ್ಕೊತೀನಿ. ಬೇಯಿಸ್ಕೊಂಬಿಟ್ಟು ಸಿಪ್ಪೆಲ್ಲ ತಕ್ಕೊಂಬಿಡಿ. ನಾನು ಆರಕ್ಕಿಟ್ಟಿದ್ದೀನಿ, ಆರಿದ್ಮೇಲೆ ಸಿಪ್ಪೆ ತೆಗಿತೀನಿ. ನೋಡಿ ಈ ಥರ ಸಣ್ಣಕ್ಕೆ ನೀವು ಒಂದು ರುಬ್ಕೋಬೇಕಾಗುತ್ತೆ, ಒಂದು ಪೇಸ್ಟ್ ರೀತಿಯಲ್ಲಿ ಬರುತ್ತೆ. ನಾನಿಲ್ಲಿ ಫಸ್ಟೇ ನೀರನ್ನ ನಾನು ಪಾತ್ರೆಯಲ್ಲಿ ಸೋರಿಸಿ ಇಟ್ಕೊಂಡಿದ್ದೆ. ಆ ಬೇಳೆ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ನಾನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ. ನಾನು ಅದೇ ಪಾತ್ರೆಗೇ ನಾನು ಟೊಮೊಟೊ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ. ನಾನು ಇನ್ನೊಂದು ತವಾದಲ್ಲಿ ನಾನು ಎಣ್ಣೆ ಹಾಕ್ಬಿಟ್ಟು ಮತ್ತು ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಸಾಸಿವೆ ಹಾಕಿದ್ದೀನಿ ಆಲ್ರೆಡಿ, ಕರಿಬೇವು ಸೊಪ್ಪು ಹಾಕಿಲ್ಲ. ಹಾಗಾಗಿ ಈ ಕಡೆ ಕರಿಬೇವು ಸೊಪ್ಪು ಸಿಗೋದಿಲ್ಲ ಅಷ್ಟು ಇದ್ರಾಗಿ, ಹಾಗಾಗಿ ಸಿಗೋದಕ್ಕಷ್ಟೇ ಸಿಕ್ಕಿದಾಗ ನಾನು ಹಾಕ್ಕೊತೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಟೊಮೊಟೊ ಸಾರು ಇದು, ರಸಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೊಮೊಟೊ ಸಾರು ಅಂತ ಹೇಳ್ಬೋದು. ಬೇಗನೆ ಅರ್ಜೆಂಟಿಗೆ ಮಾಡುವಂಥ ಸಾಂಬಾರು ಇದು. ಇದು ಇಡ್ಲಿಗೆಲ್ಲ ಸಖತ್ತಾಗಿರುತ್ತೆ ಇದಂತೂ. ನಾನು ಇವಾಗ ಸಾಂಬಾರಿಗೆ ಏನಿಲ್ಲ ತರಕಾರಿ ಅಂದ್ಬಿಟ್ಟು ಅರ್ಜೆಂಟ್ಗೆ ಇದನ್ನೇ ಮಾಡಿದ್ದೀನಿ. ಟೈಮ್ ಬೇರೆ ಆಗ್ತಾಯಿತ್ತು, ಮತ್ತು ಬಟ್ಟೆ ಬೇರೆ ಹೊಲಿಬೇಕಲ್ಲ, ಸ್ಟಿಚಿಂಗ್ ಮಾಡೋದಿತ್ತು. ಹಾಗಾಗಿ ನಾನು ಯಾವುದೋ ಒಂದು ಬೇಗ ಒಂದು ಆಗೋದನ್ನ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಕಡೆ ನೀಟಾಗಿ ಎಲ್ಲ ಫ್ರೈ ಆಗ್ತಾಯಿದೆ. ಈ ಫ್ರೈ ಆದಮೇಲೆ ಸಾಂಬಾರಲ್ಲೇ ಹಾಕ್ಕೊಂಡ್ರೆ ಆಯಿತು. ನೋಡಿ ಇದನ್ನ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ನಾನು ಒಂದು ಗೋಲಿ ಅಷ್ಟು ಹಾಕ್ಕೊತೀನಿ. ಇದಕ್ಕೆ ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೇ ಥರ ನಾನು ಮಸಾಲ ಹಾಕ್ತಾಯಿಲ್ಲ, ಬರೀ ಖಾರದ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರ್ ಅಷ್ಟೇ ಸಾಕಾಗುತ್ತೆ ಇದಕ್ಕೆ, ಬೇರೆ ಏನು ಬೇಡ. ನೀವು ಬೇಕಿದ್ರೆ ಸ್ವಲ್ಪ ಲೈಟಾಗಿ ಸಾಂಬಾರು ಪೌಡರ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ಅಂದ್ಬಿಟ್ಟು ಇವಾಗ ಇಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅನ್ನಕ್ಕೆ ಅಂದ್ಬಿಟ್ಟು, ಅನ್ನಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ನೀವು ಬೇಕು ಮತ್ತು ಸ್ವಲ್ಪ ಒಂದು ಗೋಲಿಯಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಇದು ಫಾರಮ್ ಅಲ್ವಾ, ಹುಳಿ ಇರಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಟೇಸ್ಟ್ ಆಗಿತ್ತು, ನಾನೇನು ಸುಳ್ಳು ಹೇಳ್ತಾಯಿಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ. ನಾವು ಜಾಸ್ತಿ ಮಸಾಲ ಅದು ಇದು ಎಲ್ಲ ಹಾಕಿ ಮಾಡ್ತೀವಲ್ಲ, ಅದಷ್ಟೊಂದು ಟೇಸ್ಟು ಅಷ್ಟಕ್ಕಷ್ಟೇ. ಈ ಥರ ಮಾಡೋದ್ರಿಂದನೇ ಬೇಕಾಬಿಟ್ಟು ಮಾಡ್ತೀವಲ್ಲ ಅದೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಡ್ಯೂಟಿಗೆ ರೆಡಿ ಆಗ್ತಾಯಿದ್ದೀನಿ. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಡ್ಯೂಟಿಗೆ ಹೋಗಿ ಬಂದು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ನಮ್ಮ ಅಕ್ಕ ಮಗಳದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಹೋಗೋ ಪ್ಲ್ಯಾನ್ ಇದೆ, ಹೋಗ್ತೀನಿ. ಮತ್ತು ಒಂದು ಟೈಮ್ ಬೇರೆ ಆಗೋಗಿತ್ತು, ಊಟ ಮಾಡೋಕ್ಕಾಗಿಲ್ಲ ನನಗೆ ಬೆಳಗ್ಗೆನೇ. ನಮ್ಮ ಮನೆಯವ್ರು ಬೇರೆ ಬಿಟ್ಕೊಡ್ಲಿಲ್ಲ. ಅದಕ್ಕೆ ಒಂದೇ ಒಂದು ಮಾವಿನ ಹಣ್ಣಿತ್ತು, ಅದನ್ನು ನಾನು ಓಪನ್ ಮಾಡ್ಕೊಂಡು ತಿಂತಾಯಿದ್ದೀನಿ. ನಾನು ಯಾವಾಗಲೂ ಆಲ್ಮೋಸ್ಟ್ ಬೆಳಗ್ಗೆ ಟೈಮ್ ಊಟ ತಿನ್ನೋದೇ ಅಪರೂಪ ಆಗಿಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಿಟ್ಕೊಟ್ರೆ ತಿಂತೀನಿ ಅಷ್ಟೇ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ನಡ್ಕೊಂಡು ಹೋಗಬೇಕು, ಒಂದು 15 ನಿಮಿಷ 20 ನಿಮಿಷ ಆಗುತ್ತೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನನ್ನ ಮಗಳಿಗೆ ತಲೆ ಸ್ನಾನ ಮಾಡಿಸೋಕೆ ಹೋಗಿದ್ದೆ, ಹಂಗಾಗಿ ಸ್ವಲ್ಪ ಟೈಮ್ ಆಗೋಯ್ತು. ಪಾಪ ಅವಳಿಗೆ ತಲೆ ಕೂಡ ಬಾಚಲಿಲ್ಲ, ಅವಳು ಹಂಗೆ ಒಂದು ಎತ್ತು ಕ್ಲಿಪ್ ಹಾಕ್ಕೊಂಡಿದ್ಲು. ಸರಿ ಬಿಡಮ್ಮ, ನಾನು ಸಾಯಂಕಾಲ ಬಾಚಿಸ್ಕೊತೀನಿ ಅಂದ್ಬಿಟ್ಟು ನನ್ನ ಮಗನ ಪಾಪ ಹೆಲ್ಪ್ ಮಾಡ್ತಿದ್ದ. ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಮನೆ ಒರೆಸ್ಕೊಂಬರ್ತಾಯಿದ್ದ. ಹೆಲ್ಪ್ ಮಾಡ್ತಾನೆ, ಆದರೂ ನನಗೆ ಟೈಮ್ ಆಗೇ ಹೋಗ್ಬಿಡುತ್ತೆ. 8 ಗಂಟೆವರೆಗೂ ಸುಮ್ಮನೆ ಇರ್ತೀನಿ. ಟೈಮ್ ಆಗಿಲ್ಲ ಅಂದ್ಕೊಂಡು 8 ಗಂಟೆ ಮೇಲೆ
ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಅದಕ್ಕೆ ಇನ್ಮೇಲೆ ಇನ್ನೂ ಸ್ವಲ್ಪ ಬೇಗನೆ ಎದ್ದು ಬೇಗ ಬೇಗ ಮಾಡ್ಕೋಬೇಕು ಅಂದ್ಕೊತೀನಿ. ನಾನು ನೈಟು ಮಲಗೋದೇ ಲೇಟು, ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಮಲಗೋದೇ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ನೋಡೋಣ, ಇನ್ನು ಮುಂದೆ ನಾನು ಸ್ವಲ್ಪ ಬೇಗ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಡೋಗ್ತಾಯಿದ್ದೀನಿ, ಟೈಮ್ ಆಗೋಗಿತ್ತು. ಅಯ್ಯೋ, ಮತ್ತು ಇದು ನೋಡಿ ನಮ್ಮ ತಂಗಿ ಮಗಳು ದೇವ್ರು ಬಂದಿರೋ ಥರ ಆ್ಯಕ್ಟ್ ಮಾಡ್ತಾಯಿದ್ಲು, ಎದುರಿಸ್ತಾಯಿದ್ಲು ಎಲ್ಲರಿಗೂ. ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿತ್ತು, ಹಂಗಾಗಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನಾವು ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ನಾವು ಆವಾಗಲೇ ಹೇಳಿದ್ನಲ್ಲ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳೋಕ್ಕೆ ಮುಂಚೆ ಫಸ್ಟು ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಅಂದ್ಬಿಟ್ಟು. ಯಾಕೆ ನಾನು ತಂಗಿ ಮನೆಗೆ ಹೋಗಿದ್ದೀನಿ ಅಂತ ಅಂದರೆ ರಜೆ ಇತ್ತು ನಮಗೆ ಮೇ 1ಗೆ. ಹಾಗಾಗಿ ಮತ್ತು ನಮ್ಮ ಲಚ್ಚಿ ಎಲ್ಲ ಅಲ್ಲೇ ನಮ್ಮ ತಂಗಿ ಮನೆಗೆ ಬಿಟ್ಟಿದ್ದೆ. ನಮ್ಮ ಮನೇಲಿ ಇಲ್ಲ ಇವಾಗ. ತುಂಬ ಜನ ಕೇಳ್ತಾಯಿದ್ರು ನಮ್ಮ ಮನೇಲಿ ಯಾಕೆ ಇಲ್ಲ ಅಂತ. ಅಂದರೆ ಅದು ಇವಾಗ 8 ಮರಿ ಹಾಕಿದೆ, ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಟೈಮ್ ಸಾಕಾಗ್ತಿರ್ಲಿಲ್ಲ. ಮತ್ತು ನಾನು ಒಳಗೆ ಕೂಡ ಇಷ್ಟು ದಿನ ಬೀಗ ಹಾಕ್ಕೊಂಡು ಹೋಗ್ತಾಯಿದ್ದೆ. ಈಗ ಮರಿ ಎಲ್ಲ ಇರುತ್ತೆ, ಸುಮ್ಮನೆ ಯಾಕೆ ಬೀಗ ಹಾಕ್ಕೊಂಡು ಹೋಗಬೇಕು ಪಾಪ, ಅದಕ್ಕೆ ಒಳಗೆ 8 ಅವರು ಕೂಡಾಕ್ತಂಗಿರ್ಬೇಕು, ಅದಕ್ಕೆ ಪಾಪ ಅಂದ್ಬಿಟ್ಟು ನಾನು ನನ್ನ ತಂಗಿಗೆ ಫೋನ್ ಮಾಡಿಬಿಟ್ಟು ಬಂದು ತಗೊಂಡೋಗಂತ ಹೇಳಿದೆ. ಹೋಗಿದ ತಕ್ಷಣವೇ ನಮ್ಮ ಲಚ್ಚಿ ಎಷ್ಟು ಚೆನ್ನಾಗಿ, ನಾನು ಮೋಸ್ಟ್ಲಿ ಮರ್ತೋಗಿದೆ ಅಂದ್ಕೊಂಡೆ, ಪಾಪ ಮರ್ತಿರ್ಲಿಲ್ಲ. ನಿಜ ಹೇಳ್ತಾರೆ ಎಲ್ಲರೂ ನಾಯಿಗೆ ನಿಯತ್ತು ಜಾಸ್ತಿ ಅಂದ್ಬಿಟ್ಟು. ಅದು ನಿಜವೇ. ನನಗಿದು ನೋಡಿದಾಗಲೇ ತುಂಬ ಖುಷಿಯಾಗೋಯ್ತು. ಅದು ಮರಿಗಳನ್ನ ಬಿಟ್ಟುಬಿಟ್ಟು ನನ್ನ ಹತ್ರ, ನನ್ನ ಮಕ್ಳ ಹತ್ರ ಮುಖ ಎಲ್ಲ ನೆಕ್ಕಿ ಕುಯ್ಯೋ ಕುಯ್ಯೋ ಅಂತ ಹೇಳಿ ಸೌಂಡ್ ಮಾಡಿ ತುಂಬ ಚೆನ್ನಾಗಿ ಇದು ಮಾಡ್ತು. ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನನ್ನ ಕೈಯಲ್ಲಿ ಮೊಬೈಲ್ ಇತ್ತು, ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಅದು ಹೋದ ತಕ್ಷಣವೇ ಎಗರು ಬಿಡ್ತದೋ, ಮತ್ತು ಎಲ್ಲಿ ಮತ್ತು ಮೊಬೈಲ್ ಬೀಳಿಸ್ಬಿಡುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ. ಮರಿಗಳೆಲ್ಲ ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡಿದ್ವು. ನಾನು ಒಂದು ಮರಿ ಕೂಡ ನನ್ನ ಮೇಲೆ ಎತ್ಕೊಂಡಿಲ್ಲ. ಅದೇ ಎಲ್ಲ ಮರಿಗಳು ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡ್ವು. ತುಂಬ ಖುಷಿ ಆಯ್ತು ನನಗೆ. ನಾಯಿಗಳಿಗೆ ನಿಜವಾಗ್ಲೂ ಮಾತು ಬರಬೇಕಾಗಿತ್ತು, ಮಾತು ಬಂದರೆ ಚೆನ್ನಾಗಿರ್ತಿತ್ತು ಮೋಸ್ಟ್ಲಿ. ಎಲ್ಲ ಮರಿಗಳು ಚೆನ್ನಾಗಿದ್ವು ನೋಡಿ. ಅದ್ರಮ್ಮ ಆರಾಮಾಗಿ ಕುತ್ಕೊಂಡ್ಬಿಟ್ಟೈತೆ ನಮ್ಮ ಲಚ್ಚಿ. ಬೇರೆ ಯಾರೇ ಬಂದು ಮರಿ ಮುಟ್ಟಿದ್ರೆ ಅಂತೂ ನಿಜವಾಗ್ಲೂ ದೇವರನ್ನೇ ಕಚ್ಚುತ್ತೆ. ಈಗ ಆಲ್ರೆಡಿ ಕಚ್ಚಿದೆ ಇಬ್ಬರನ್ನ. ಆದರೆ ನಾವು ಮುಟ್ಟಿದ್ರೆ ಮಾತ್ರ ಏನು ನೋಡಿ ಅಷ್ಟೆಲ್ಲ ಎತ್ಕೊತೀವಿ, ಇದು ಮಾಡ್ತೀವಿ, ಏನೂ ಮಾಡಲ್ಲ. ಯಾರಾದರೂ ಮನೆ ಮುಂದೆ ಹೊಸೊಬ್ರಾಗಲಿ ಅಕ್ಕಪಕ್ಕದವ್ರಾಗಲಿ ಯಾರಾನ ಬಂದುಬಿಟ್ರೆ ಊರು ಕೇರಿ ಒಂದು ಮಾಡಿಬಿಡ್ತಾಳೆ ನಮ್ಮ ಲಚ್ಚಿ. ಮರಿಗಳು ತುಂಬ ಚೆನ್ನಾಗಿದ್ವು. ಇವಾಗ ನಾವು ನಮ್ಮ ಅಕ್ಕ ಮಗಳು ಫಂಕ್ಷನ್ಗೆ ಏನಾರು ಹೋದರೆ, ಇವಾಗ ಯಾವುದಾದ್ರೂ ಗಾಡಿಗಳು ಹೋದರೆ ಗಾಡೀಲಿ ಹಾಕ್ಬಿಟ್ಟು ಮರಿಗಳನ್ನ ನಮ್ಮ ಅಕ್ಕ ಮನೆಗೊಂದು, ನಮ್ಮ ಗಂಡ ಮನೆಗೊಂದು, ನಮ್ಮ ಅಪ್ಪ ಮನೆಗೊಂದು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಬಾವ ಕೇಳ್ತಾಯಿದ್ರು, ನಮ್ಮ ಮನೆಯವ್ರ ಅಣ್ಣ ಕೂಡ ಕೇಳಿದರು, ಎಲ್ಲರೂ ಕೇಳಿದ್ದಾರೆ, ಕೊಡಬೇಕು. ಅದೇ ಎಲ್ಲ ಮರಿಗಳು ಅವ್ರ ಅಮ್ಮ ಥರ ವೈಟು ಹುಟ್ಟಿಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ. ಆದರೂ ಕೂಡ ಚೆನ್ನಾಗಿದ್ದಾವೆ, ಕ್ಯೂಟಾಗಿ ಮುದ್ದಾಗಿ ಚೆನ್ನಾಗಿದ್ದಾವೆ. ಅದು ಮರಿಗಳು ಇವಾಗ ಹಾಲು ಕೂಡ ಕುಡಿಯುತ್ತೆ, ಮತ್ತು ಅನ್ನ ತಿನ್ನುತ್ತೆ, ತಿಂಡಿಗಳು ತಿನ್ನುತ್ತೆ, ಎಲ್ಲನೂ ತಿನ್ನುತ್ತೆ ಈ ಮರಿಗಳಂತೂ. ಎಷ್ಟು ಒಂದು ತಿಂಗಳಾಯಿತು ಮರಿಗಳಿಗೆ. ಯುಗಾದಿ ಹಬ್ಬ ಟೈಮಲ್ಲೇ ಹುಟ್ಟಿದ್ದು, 1 ತಿಂಗಳು ಆಗೋಯ್ತು. ನಮ್ಮ ಲಚ್ಚಿ ನೋಡಿ 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 ಸಾಕಾಗಿ ಹೋಗಿ ಮಲ್ಕೊಂಡ್ಬಿಟ್ಲು. ನನ್ನ ಮಕ್ಳಿಗೆ ಅಂತೂ 1 ವಾರದಿಂದನೂ ಲಚ್ಚಿ ನೋಡ್ಬೇಕಂತ ಅಳ್ತಾನೆ ಇದ್ಲು ನನ್ನ ಮಗಳು. ಟಿ ವಿಯಲ್ಲಿ ಏನಾದರೂ ನಾಯಿಗಳು ಬಂದರೆ ಮತ್ತು ಚಾರ್ಲಿ ಫಿಲಮ್ ಹಾಕ್ಕೊಂಡು ಲಚ್ಚಿ ನೋಡಬೇಕಂತ ತುಂಬಾ ಫೀಲ್ ಮಾಡ್ಕೊತ ಇದ್ಲು. ಹಾಗಾಗಿ ಹೋದ್ವಿ. ಆವಾಗ ಮತ್ತು ಅವಳು ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ಎಲ್ಲ ಮಾಡಿದ್ಲು, ಚೆನ್ನಾಗಿತ್ತು. ತಿಂದ್ವಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. 1 ಅವರು ನಮ್ಮ ಲಚ್ಚಿ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಿಧಾನಕ್ಕೆ ಊಟ ಮಾಡ್ಕೊಂಡ್ವಿ. ಮತ್ತು ಸೈಡ್ಸ್ ಕಬಾಬ್ ಕೂಡ ಇತ್ತು, ಕಬಾಬ್ ತಿಂತಾಯಿದ್ವಿ. ಮಾವಿನಕಾಯಿ ಹಾಯ್ ಗಾಯ್ಸ್, ಮಾವಿನಕಾಯಿ ತಿಂತಿದ್ದೀವಿ ನೋಡಿ ಗಾಯ್ಸ್.
ಗಾಯ್ಸ್ ಇಲ್ಲಿ ವಾತಾವರಣ ಚೆನ್ನಾಗೈತೆ ವಾತಾವರಣ ಕಿತ್ಕೊಂಡೈತಾವೆ. ಹಳ್ಳಿ ತರ ಐತೆ ಗಾಯ್ಸ್, ಬೆಂಗಳೂರಲ್ಲಿ ಗಾಯ್ಸ್. ನಮ್ಮ ಮನೆ ಹತ್ರ ಎಲ್ಲ ಬರೀ ಬಿಲ್ಡಿಂಗ್ ಐತೆ ಗಾಯ್ಸ್. ಅಲ್ಲಿ ನೋಡಿ ಹೆಂಗೈತೆ ಚೆನ್ನಾಗಿ. ಕಟ್ ಮಾಡೋಕ್ತೀನಿ ಈಗ. ಅಲ್ಲೋಡ್ ಕಟ್ ಮಾಡ್ತೀನಿ ಅಂದ್ರೆ ಹೆಂಗ್ ಕಡಿತದೆ ಏನು? ಓ ಚಾಪೆ ಬಿಡು. ಚೆನ್ನಾಗಿ ಮಲ್ಕೊಂಡೈತ್ ನೋಡಿದ. ಆಯ್ ಕೈ ಈ ಕಡೆ ಬಾರೆ ಕಡಿತ್ಯಾ? ಕೈ ಕಡಿತ್ಯಾ? ಏನು ಬಿಸಿಲು ಇಲ್ಲ. ತೆಗಿ ಅದನ್ನೇ ಆಮೇಲೆ ಕಟ್ ಮಾಡೋ ತರಕಾರಿನ ತೆಗಿ. ಖಾರ ಆಗೈತಿದೆ. ತೆಗಿ, ಖಾರ ಮಾಡಿಸ್ಬೇಡ ಅದಕ್ಕೆ. ತೊಳೆಯಮ್ಮ ಚಾಕುನ. ನೋಡಿ ಮ್ಯಾಗ್ನೆಟ್ ನಿನ್ ಕಲರ್ ಅದೇ. ನನ್ನ ಮ್ಯಾಗ್ನೆಟ್ ನಿನ್ ಕಲರ್. ನಾನು ನೀನು ಒಂದೇ ಕಲರ್. ನಾನೇ ಅಷ್ಟೆ ನೋಡು. ಇದೇನು ಹಿಂಗೆ ಆಡ್ತದಲ್ಲ ಏ ಲಚ್ಚಿ, ಅದಕ್ಕೆ ನೀನು ಓಡಿಸಿರೋ ನಂಗೆ ಸಾಯ್ತಿ ಹಂಗೆ. ಗೈಸ್ ನಾನು ನಮ್ಮ ಆಂಟಿ ಸ್ಕೂಟಿ ತಗೊಂಡೋಗಿದ್ದೆ ಗೈಸ್. ಬಾಬಾ ದೂರ ತಗೊಂಡೋಗಿ ರೌಂಡ್ ನೋಡ್ಕೊ ಬಂದೆ ಗಾಯ್ಸ್. ದಬಾಕೊಂಡ್ಬಂದೆ. ಆಯ್ತು ಗಾಯ್ಸ್. ಸ್ಕಿಡ್ ಆಯ್ತಲ್ಲ. ದಂಕನಕನ್ ಶಗ್ಗಿನಕನ್ 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 ಅಲ್ಲ ಮಗಳು ಶಗ್ಗಿನಕನ್ ಇವ್ರು ಇಟ್ಕೊಂಡು ಮರಿ ಇಟ್ಕೊಂಡು ಹಿಂದೆಗಡೆ ಹಣ ಹಣ ಮರಿ ಹಣ 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 ಮರಿ ಅಂತ ಅಳ್ಳಾಡ್ತಾಳೆ ಕಾರ್ ಆಡಬೇಡಿ. ತಿಂದೆ ತಿಂದ ಹಾಯ್ ಹಾಯ್ ಅನ್ನೋ ರವಿ. ರವಿ ಹಾಯ್ ಮಾಡು. ಆಯ್ ಹಂಗ ಹಂಗ ಮಾತಾಡೋದು. ನಿನ್ ಕಿರ್ಚಾಡ್ಬಿಟ್ರೆ ಒಬ್ರು ನೋಡಲ್ಲ ವಿಡಿಯೋನ. ಅವನ್ ಗೊತ್ತಲ್ಲ. ಫಸ್ಟ್ ತಿನ್ಕೋದ ಬತ್ತವೆಲ್ಲ ಮುಂದಕ್ಕೆ ನೀನು ಮಾತಾಡಿ ನಿನ್ ಪಾಡ್ ನಿಂತೀನಿ ನಾ ಅಮ್ಮನ್. ಮತ್ತು ನೋಡಿ ನಮ್ಮ ತಂಗಿ ಪಾಪ ಇವಳು ನಮ್ಮ ಲಚ್ಚಿನ ಹಿಡಿಯೋಕೆ ಹೋಗ್ಬಿಟ್ಟು ಮಳೆ ಅಂದ್ಬಿಟ್ಟು ಜಾರಿ ಬಿದ್ದುಬಿಟ್ಟು ತುಂಬಾ ಗಾಯ ಮಾಡ್ಕೊಂಡ್ಳು. ತುಂಬ ಬೇಜಾರಾಯ್ತು ನನಗೆ. ಅದು ಸ್ವಲ್ಪ ಗಾಯ ಆಗಿಲ್ಲ, ಜಾಸ್ತಿನೇ ಆಗಿತ್ತು. ಅದು ತೂತ ಥರ ಆಗೋಗಿತ್ತು. ಮತ್ತು ನೋಡಿ ನಮ್ಮ ಮನೆಯವ್ರು ಬಂದರು, ಸೈಲೆಂಟಾಗಿ ನಿಂತಿದ್ರು ಗೊತ್ತಿಲ್ಲದಿರೋ ಥರ. ನಮ್ಮ ಲಚ್ಚಿ ನೋಡಿ ನಾನು ಗೊತ್ತು ಮಾಡಲ್ಲ ಅವ್ರು ಅಂದ್ಕೊಂಡಿದ್ರು ನಮ್ಮ ಮನೆಯವ್ರಿಗೆ ಗೊತ್ತು ಮಾಡಲ್ಲ ಅಂತ. ಪಾಪ ನಮ್ಮ ಲಚ್ಚಿ ನೋಡಿದ ತಕ್ಷಣವೇ ಜೋರಾಗಿ ಕಿರ್ಚಾಡಿ ಕೂಗಾಡಿ ಬಾಲ ಎಲ್ಲ ಅಲ್ಲಾಡಿಸ್ಕೊಂಡು ನಿಂತಿತ್ತು. ಕಟಾಕಿದ್ವಿ ಮತ್ತು ಬಿಟ್ಟಿದ ತಕ್ಷಣ ಓಡೋಗ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಓಡೋಗ್ತಿದೆ ನಿಜವಾಗ್ಲೂ. ಇದು ನೋಡಿದ್ರೆ ಕಣ್ಣಲ್ಲೇ ನೀರು ಬಂದಂಗೆ ಅನಿಸುತ್ತೆ. ನಾನು ವಾಯ್ಸ್ ಮ್ಯೂಟ್ ಮಾಡಬಾರ್ದಾಗಿತ್ತು. ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ನಾನು ಕೂಡ ಕಿರ್ಚಾಡಿದ್ದೀನಿ, ಅಲ್ಲಿ ಬೈದಿದ್ದೀನಿ. ಮತ್ತು ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಮ್ಯೂಟ್ ಮಾಡಿಬಿಟ್ಟೆ. ನಿಜವಾಗ್ಲೂ ಒಂಥರ ಬೇಜಾರಾಗುತ್ತೆ. ಮತ್ತು ಗಾಡಿ ಸ್ಟಾರ್ಟ್ ಮಾಡಿದ್ರು ಮತ್ತೆ ಹೋಯ್ತು. ಅದು ಹತ್ಬಿಟ್ಟು ಮತ್ತೆ ಕೆಳಗೆ ಯಾಕೆ ಇಳಿತಂದರೆ ಮರಿಗಳು ಕಿರ್ಚ್ತಾ ಇದ್ವು, ಅಳ್ತಾ ಇದ್ವು. ಹಾಗಾಗಿ ಪಾಪ ಅದು ಓಡಿ ಬರೋದು ಹೋಗೋದು ಮಾಡ್ತಾಯಿತ್ತು. ಮತ್ತು ಮೇಲೆ ಹತ್ತಿಸ್ಕೊಂಡು ನಮ್ಮ ಮನೆಯವರು ಒಂದು ರೌಂಡ್ ಹಾಕ್ಕೊಂಬರ್ತಾರೆ. ನೋಡಿ ನಮ್ಮ ಗಾಡಿ ಮೇಲೆ ಎಷ್ಟು ಆರಾಮಾಗಿ ಕುತ್ಕೊಳ್ಳುತ್ತೆ ಗೊತ್ತಾ. ಅದು ನಿಜವಾಗ್ಲೂ ತುಂಬಾ ಆರಾಮಾಗಿ ಕುತ್ಕೊಳ್ಳುತ್ತೆ. ನಮ್ಮ ತಂಗಿಯವ್ರ ಗಾಡಿಯಲ್ಲೇ ಕುತ್ಕೊಳ್ಳಲ್ಲ, ಅದು ಜಂಪ್ ಮಾಡುತ್ತಂತೆ. ನೋಡಿ ನಮ್ಮ ಗಾಡಿಯಲ್ಲಿ ಏನು ಸೂಪರಾಗಿ ಕುತ್ಕೊಳ್ಳುತ್ತೆ ಗೊತ್ತಾ. ಎಷ್ಟು ಲಾಂಗ್ ಆದರೂ ಹೋಗಿ ಹಿಂಗೇ ಕುತ್ಕೊಳ್ಳುತ್ತೆ ಅದು. ಡೈಲಿ ನಮ್ಮ ಮನೆಯವರು ಬಿಡೋಕ್ಕೆ ಅಂತ ಬರ್ತಾರೆ ಕಂಪ್ನಿ ಹತ್ರ. ಆವಾಗಲೂ ಕೂಡ ಬರ್ತಾಯಿತ್ತು. ತುಂಬ ಜನಗಳು ನಮ್ಮ ಲಚ್ಚಿಗೆ ಫ್ಯಾನ್ಸ್ ಆಗಿದ್ರು. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.